वो देखें वो रेंजर्स वालों ने वो पकड़ लिया उसे, वो नीचे गिरा रहे हैं, वो देखें वो नीचे गिरा रहे हैं। ಸ್ನೇಹಿತರೆ, ಅಖಂಡವಾಗಿದ್ದಂತಹ ನಮ್ಮ ಭಾರತ ಒಡೆದು ಎರಡು ಭಾಗ ಆಯಿತು. ಒಂದು ಪಾಕಿಸ್ತಾನ ಹಾಗೆ ಭಾರತ. ಪಾಕಿಸ್ತಾನದವ್ರು ಏನಂದ್ರು, ನಮ್ದು ಮುಸ್ಲಿಂ ರಾಷ್ಟ್ರ, ನಾವು ಮುಸ್ಲಿಮರು ಮಾತ್ರ ಇಲ್ಲಿರ್ಬೇಕು, ನಾವು ಮುಸ್ಲಿಂ ರಕ್ಷಕ ಅಂತ ಹೇಳ್ಕೊಳ್ತಿದ್ರು. ಆದ್ರೆ ನಾವು ಮುಸ್ಲಿಮರ ರಕ್ಷಕ ಅಂತ ಹೇಳಿಕೊಳ್ಳುವ ಪಾಕಿಸ್ತಾನದಲ್ಲೇ ಮುಸ್ಲಿಮರಿಗೆ ಪ್ರೊಟೆಕ್ಷನ್ ಇಲ್ದಂತಾಗಿದೆ. ಡಿ ಚೌಕ್ ಬಳಿ ಕಂಟೈನರ್ ಮೇಲೆ ನಮಾಜ್ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬನನ್ನ ಪಾಕಿಸ್ತಾನ ಸೇನೆ ಹೇಗೆ ಕೆಳಕ್ಕೆ ಎತ್ತಿ ಬಿಸಾಡಿದಾರೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡಬಹುದು. ಶಾಂತಿಯುತವಾಗಿ ಪ್ರತಿಭಟನೆಯ ವೇಳೆ ವ್ಯಕ್ತಿಯೋರ್ವ ನಮಾಜ್ ಮಾಡ್ಲಿಕ್ಕೆ ಪಕ್ಕಕ್ಕೆ ಹೋಗಿ ಕುಳಿತಿದ್ದ. ನೋಡಿ, ಅವರು ಏನೇ ಆದ್ರೂ ಕೂಡ ನಮಾಜ್ ಮಾಡೋದನ್ನ ತಪ್ಪಿಸಲ್ಲ. ಅದೇ ರೀತಿಯಾಗಿ ಪ್ರತಿಭಟನೆಯ ವೇಳೆ ಕೂಡ ವ್ಯಕ್ತಿಯೊಬ್ಬ ಹೋಗಿ ಕಂಟೈನರ್ ಮೇಲೆ ನಮಾಜ್ ಮಾಡಕ್ಕೆ ಕೂತಿದ್ದ. ಇದನ್ನು ಗಮನಿಸಿದಂತಹ ಪಾಕಿಸ್ತಾನಿ ರೇಂಜರ್ಗಳು ಏನ್ ಮಾಡಿದಾರೆ ಅಂತಂದ್ರೆ ಅವನನ್ನ ಎತ್ತಿ ಮೇಲಿಂದ ಕೆಳಗೆ ಬಿಸಾಡಿದ್ದಾರೆ. ಈ ಕೃತ್ಯದ ಬಗ್ಗೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಮತ್ತು ಸಂಘಟನೆಗಳು ಮೌನ ವಹಿಸ್ತಾ ಇವೆ. ಇದೇ ಕೃತ್ಯ ಏನಾದ್ರೂ ಭಾರತದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ಸಂಚಲನ ಮೂಡಿಸ್ತಾ ಇತ್ತು. ಈ ಘಟನೆಯ ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ಭಾರತ ಮುಸ್ಲಿಂ ವಿರೋಧಿ, ಭಾರತದಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ, ಹಾಗೆ ಹೀಗೆ ಮತ್ತೆ ಮತ್ತೊಂದು ಅಂತ ಹೇಳ್ಕೊಂಡು ದೊಡ್ಡ ವಿಷಯ ಮಾಡ್ತಾ ಇದ್ರು. ಇನ್ನು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ನಡೀತಾ ಇರುವ ಪ್ರತಿಭಟನೆಯ ಸಂದರ್ಭದಲ್ಲಿ ಮುಸ್ಲಿಂ ವ್ಯಕ್ತಿ ನಮಾಜ್ ಮಾಡ್ಲಿಕ್ಕೆ ಕಂಟೈನರ್ ಮೇಲೆ ಹತ್ತಿದನ ಈ ಮುಸ್ಲಿಂ ಯುವಕ ಜನರಿಂದ ದೂರ ಹೋಗಿ ನಮಾಜ್ ಮಾಡ್ಲಿಕ್ಕೆ ಕುಳಿತುಕೊಂಡ. ಬಹುಶಃ ಯುವಕ ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಿರಬಹುದು, ಅಥವಾ ಆ ಟೈಮು ನಮಾಜ್ ಮಾಡುವಂತಹ ಟೈಮ್ ಆಗಿತ್ತೇನೋ. ಅಲ್ಲಿದ್ದಂತಹ ಪಾಕಿಸ್ತಾನಿ ಸೈನಿಕರು ಈ ಯುವಕ ಒಬ್ಬ ಹೋಗಿ ಯಾಕೆ ನಮಾಜ್ ಮಾಡ್ತಾ ಇದ್ದಾನೆ, ಇದೇನು ಪ್ರತಿಭಟನೆಯ ಭಾಗವ ಏನು ಅಂತ ನೋಡಿ ಅವನನ್ನ ಎತ್ತಿ ಕಂಟೈನರ್ ಮೇಲಿಂದ ಕೆಳಗೆ ಬಿಸಾಕಿದ್ದಾರೆ. ಇದನ್ನ ನೋಡ್ತಾ ಇದ್ದಂತಹ ಜನರು ಆ ವ್ಯಕ್ತಿ ಅಂದ್ರೆ ಆ ಯುವಕನ ಕೆಳಗೆ ಹಾಕಿದ್ರಲ್ವಾ ಅವನತ್ತ ಓಡ್ ಹೋಗಿದ್ದಾರೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಬರುವಂತಹ ಈ ವಿಡಿಯೋವನ್ನ ನೋಡಬಹುದು. ಇದರಲ್ಲಿ ಯುವಕ ಕಂಟೈನರ್ ಮೇಲೆ ಹತ್ತಿ ನಮಾಜ್ ಮಾಡ್ತಾ ಇದ್ದ, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಗ ಪಾಕಿಸ್ತಾನದ ರೇಂಜರ್ಗಳು ಅವನನ್ನ ಸುತ್ತುವರಿತಾರೆ. ನಮಾಜ್ ಮಾಡುವಾಗ ಯುವಕನನ್ನ ಮೊದಲು ಹಿಂಬಂದಿಯಿಂದ ತಳ್ಳಿ ಮೇಲಿಂದ ಎಸ್ತಿದ್ದು, ಇದೀಗ ಆತ ಕತ್ತು ಮುರಿದು ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪಾಪ ಅವನು ಕೆಳಗ್ ಬೀಳ್ಲಿಕ್ಕೆ ಇಷ್ಟ ಇಲ್ಲದೆ ಆ ಕಂಟೈನರ್ ನ ಸರಳುಗಳನ್ನ ಹಿಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ, ಆದ್ರೂ ಕೂಡ ಬಿಡದೆ ಅವನನ್ನ ದೂಡಿ ತಳ್ತಾರೆ. ನಂತರ ಈಗ ಆತನ ಕತ್ತು ಮುರಿದು ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗದ ಕಾರಣ ಆತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಪಾಕಿಸ್ತಾನ ತಾವು ಮುಸ್ಲಿಮರ ದೊಡ್ಡ ನಾಯಕ ಅಂತ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿಕೊಳ್ತಾ ಇದೆ. ಮುಸ್ಲಿಮರು ಎಲ್ಲಿಯಾದ್ರೂ ಹಿಂಸಿಸಲ್ಪಟ್ರೆ ಪಾಕಿಸ್ತಾನದಲ್ಲಿ ಫಸ್ಟ್ ಇರುತ್ತೆ, ಯಾಕೆ ಹಿಂಸೆ ಮಾಡ್ತಾ ಇದ್ದೀರಾ, ನಮ್ಗೆ ರಕ್ಷಣೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು. ಭಾರತದಲ್ಲಿರುವಂತಹ ಮುಸ್ಲಿಂ ಸಂಘಟನೆಗಳು ಕೂಡ ಪಾಕಿಸ್ತಾನದ ಈ ಘಟನೆಯನ್ನ ವಿರೋಧಿಸಿಲ್ಲ. ಆದ್ರೆ ಭಾರತದಲ್ಲಿ ಇಂತಹ ಘಟನೆ ನಡೆದಿದ್ರೆ ಪರಿಸ್ಥಿತಿ ಏನಾಗಿರ್ತಾ ಇತ್ತು ಒಂದು ಸ್ವಲ್ಪ ಯೋಚಿಸಿ ನೋಡಿ ಅಂತೆ. ದೊಡ್ಡ ವಿಷಯ ಆಗ್ತಾ ಇತ್ತು. ಭಾರತದಲ್ಲಿ ಮತ್ತೊಂದು ಏನಂತ ಹೇಳ್ತಾರೆ, ದೊಡ್ಡ ವಿಷಯ ಆಗಿ ಭಾರತದ ಮೇಲೆ ಮತ್ತೊಂದು ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಬೇರೆ ಬೇರೆ ದೇಶಗಳು ಪ್ರಯತ್ನಿಸ್ತಾ ಇದ್ವು. ಆದ್ರೆ ಈಗ ಪಾಕಿಸ್ತಾನದಲ್ಲೇ ಈ ರೀತಿ ಘಟನೆ ಆಗಿದೆ, ಆದ್ರೆ ಅವರು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ. रेंजर्स वालों ने ये बंदा नमाज पढ़ रहा है, रेंजर्स वालों ने इसको घेरे में ले लिया, आप देख सकते हैं। वो देखें वो रेंजर्स वालों ने वो पकड़ लिया उसे, वो नीचे गिरा रहे हैं, वो देखें वो नीचे गिरा रहे हैं, वो रेंजर वालों ने नीचे, वो रेंजर वालों